ಇಸ್ಲಾಂ ಸಿಡ್ನಿಯಲ್ಲಿ ಎಂಥ ಕೃತ್ಯ ನಡೀತಾ ಇದೆ. ಇದನ್ನು ಮಟ್ಟ ಹಾಕೋದಕ್ಕೆ ಪೊಲೀಸ್ನವರು ಹರಸಾಹಸ ಪಡ್ತಾ ಇದ್ದಾರೆ. ಸುತ್ತ ಈ ರೀತಿ ದಾಳಿಕೋರರು ಇಡೀ ಪ್ರಪಂಚದಾದ್ಯಂತ ಅವರೇ. ಎಲ್ಲೂ ಒಂದು ಕಡೆ ಇದ್ದಾರೆ, ಒಂದು ಕಡೆ ಇಲ್ಲ ಅನ್ನೋಂಗಿಲ್ಲ. ಎಲ್ಲ ಎಲ್ಲೆಲ್ಲಿ ಇಲ್ಲ ಅಂದ್ಕೊಂಡಿದ್ವೋ ಅಲ್ಲೆಲ್ಲ ಇದ್ದಾರೆ. ಇದು ನಮ್ಮ ಭಾರತದಲ್ಲಿ ಈಗ ಒಂದು ಈ ಅಲೆ ವಿಜೃಂಭಿಸುವಂಥ ಮಟ್ಟಕ್ಕೆ ಬೆಳೀತಾ ಇದೆ ಅಂತೇಳಿದ್ರೆ ನಂಬಕ್ಕಿಲ್ಲ. ನೋಡಿ, ಎಲ್ಲಿ ಹೊರಗಡೆ ದೇಶದಲ್ಲೆಲ್ಲೋ ನಡೀತಾ ಇದೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಆದರೆ ಇದು ನಮ್ಮ ದೇಶದಲ್ಲೂ ಕೂಡ ಧೈರ್ಯವಾಗಿ ಜನಗಳ ಎದುರುಗಡೆನೇ ಎಲ್ಲ ರೀತಿ ಕುಕೃತ್ಯಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಇದು ನಿಲ್ಲಬೇಕು. ಸರ್ಕಾರ ಇದಕ್ಕೆ ಪ್ರತಿರೋಧವನ್ನು ಒಡ್ಡಿ ಇದು ನಡೀದೇ ಇರೋ ಥರ ಇವರು ಮುನ್ನೆಚ್ಚರಿಕೆ ವಹಿಸಿ, ಅಥವಾ ನಡೆಯುವಂಥ ಜಾಗದಲ್ಲಿ ಯಾರು ಈ ಥರ ಮಾಡ್ತಾರೆ ಕುಕೃತ್ಯ, ಅವ್ರಿಗೆ ಕಂಡಲ್ಲಿ ಗುಂಡು ಅನ್ನೋ ಮಟ್ಟದಲ್ಲಿ ಒಂದು ಕಾನೂನು ಜಾರಿಯಾಗಬೇಕು. ಆಗ ಮಾತ್ರ ಇಂಥವ್ರ ಹುಟ್ಟನ್ನು ಅಡಗಿಸೋದಕ್ಕೆ ಸಾಧ್ಯ. ನೋಡಿ, ಎಂಥ ಒಂದು ಸರ್ಕಲ್ನ ಹಿಡ್ಕೊಂಡಿದ್ದಾರೆ ಅವರು. ಇಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಯಾವ್ಯಾವ ರೀತಿ ಪೊಲೀಸ್ನವರು ಹರಸಾಹಸ ಪಡ್ತಾಯಿದ್ದಾರೆ ನೋಡಿ. ಎಲ್ಲ ಪ್ರತಿಯೊಂದು ಇಡೀ ಮೈದಾನದ ತುಂಬ ಬರೀ ಇವರೇ ತುಂಬಿಕೊಂಡಿದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಕೆಲವೇ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಭಯ ಬೀಳ್ತಾ ಇದ್ದಾರೆ. ಅವರು ಕೂಡ ಇಂಥದ್ದು ನಡೀಬಾರ್ದು. ಇದು ಮುಂದೆ ನಡೆಯುವಂಥ ಒಂದು ಆತಂಕಕಾರಿ ಬೆಳವಣಿಗೆ. ಅದನ್ನು ಈಗಲೇ ಕುಂಠಿತ ಮಾಡಿದ್ರೆ ಅಥವಾ ನಿರ್ಮೂಲನೆ ಮಾಡಿದ್ರೆ ಮುಂದಿನ ದಿನಕ್ಕೆ ಒಳ್ಳೆ ಭವಿಷ್ಯ. ಇಲ್ಲ ಅಂತಂದರೆ ಪ್ರಪಂಚವೇ ವಿನಾಶಕ್ಕೆ ಹೋಗುವಂಥ ಕಾಲ ಹತ್ತಿರದಲ್ಲಿದೆ ಅಂತ ಇವತ್ತು ಏನಾದ್ರು ಸಪೋರ್ಟ್ ಮಾಡ್ತಾರೋರಾಗಿರಲಿ, ಅಥವಾ ಅಲ್ಲಿದ್ದು ಸಂಘಟನೆನ ಬೆಳೆಸ್ತಕ್ಕಂಥವ್ರಾಗಿರಲಿ, ಹಾಗೆ ಉತ್ತೇಜನ ಕೊಡುವಂಥ ಪ್ರತಿಯೊಬ್ಬರು ಹಣವಂತರು, ಸ್ಥಿತಿವಂತರು, ಬಡವರು ಎಲ್ಲರೂ ಇದ್ದಾರೆ ಅಲ್ಲೂ ಕೂಡ. ಇವ್ರಿಗೆ ರಾಜಕಾರಣಿಗಳು ತುಂಬ ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ನಮ್ಮ ಭಾರತದಲ್ಲಂತೂ ಒಂದು ಪಕ್ಷನೇ ಅವ್ರಿಗೆ ಹಣ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಣ ಇಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ದಾರೆ. ಇದು ಮುಂದಿನ ತಲೆಮಾರು, ನಿಮ್ಮ ಮೊಮ್ಮಕ್ಕಳು, ಮರಿ ಮಕ್ಕಳಿಗೆ ಇದು ತಟ್ಟೈತೆ, ಬಿಡೋದಿಲ್ಲ. ಯಾಕೆಂದರೆ ಇವತ್ತು ನಿಮಗೆ ಅಧಿಕಾರದ ದಾಹ ಮಾಡ್ತಾಯಿದ್ದೀರಿ. ಮುಂದೆ ಇದೇ ಜನ ನಿಮ್ಮ ವಂಶನ ನಿರ್ಮೂಲನೆ ಮಾಡ್ತಾರೆ. ಅದನ್ನು ನೀವು ಬದುಕಿದ್ರೆ ನೋಡಿರಂತೆ. ಮುಂದೆ ನೋಡಿ ಏನೇನು ಅನಾಹುತಗಳು ಯಾವ ರೀತಿ ನಡೀತಾ ಇದೆ. Come to over.
Fucking die, cunt! Die! I'll fucking kill you! Fuck yeah! Yeah, they got him. He's down, he's down. He's down. I swear to God, I'm not joking. Yeah, one step shot, no more running. Hey, you have something on you? Don't go there then. Don't go. You have a gun on you? The guy just got shot.
ಇಂಥದ್ದನ್ನೆಲ್ಲ ಕಂಡಾದಮೇಲೆ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಆಲೋಚನೆಗೆ ಬರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಮುಂದೆ ನಾವು ಉಳಿತೀವ, ನಮ್ಮ ವಂಶ ಉಳಿಯುತ್ತಾ ಅನ್ನೋಂಥದ್ದೇ. ಇದಕ್ಕೆ ಯಾವ ರೀತಿ ಕಡಿವಾಣ ಆಗ್ತಾರೆ ನೋಡ್ಬೇಕು. ಜೈ ಹಿಂದ್.